25 ವರ್ಷದ ಬೆಳ್ಳಿ ಹಬ್ಬವನ್ನು ನಾವು ಇವತ್ತು ಪಾರ್ಟಿ ಆಫೀಸ್ನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಜನಾಂಗದ ಪರವಾಗಿ, ಎಲ್ಲ ರೈತರ ಪರವಾಗಿ ಅತಿ ಹೆಚ್ಚು ಯೋಚನೆಯನ್ನ ಮಾಡಿ ರೈತರ ಪರವಾದಂಥ ಕೆಲಸಗಳನ್ನು ಮಾಡಿರೋದು ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು. ಯಾಕಪ್ಪ ಅಂತ ಹೇಳಿದ್ರೆ, ಇದುವರೆಗೂ ಆಗಿರೋಂಥ ಮುಖ್ಯಮಂತ್ರಿಗಳಲ್ಲಿ ಒಬ್ಬ ಮುಖ್ಯಮಂತ್ರಿನೂ ಸಹ ಬಡವರ ಬಗ್ಗೆ, ರೈತರ ಬಗ್ಗೆ ಯೋಚನೆಯನ್ನು ಮಾಡಿ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ರೈತರ ಪರವಾಗಿ ಕೊಟ್ಟರು. ಯಾಕಪ್ಪ ಕೊಟ್ಟರು ಅಂತ ಹೇಳಿದ್ರೆ, ಅವರು ಪ್ರತಿನಿತ್ಯ ರೈತ ಬೆಳೆದಿರುವಂಥ ಮುದ್ದೆಯನ್ನ ಊಟ ಮಾಡುವ ಮುಖಾಂತರ ರೈತರನ್ನ ನೆನಪು ಮಾಡ್ಕೊತಾರೆ. ಅವರು ಇವತ್ತು ರೈತರ ಕಷ್ಟ ಏನು ಅನ್ನೋದು ತಿಳಿದಿರೋಂಥದ್ದು ನಮ್ಮ ದೇವೇಗೌಡರು, ಕುಮಾರಣ್ಣವರು. ಅದ್ರ ಜೊತೆಗೆ ನಮ್ಮ ಪಾರ್ಟಿ ಆಫೀಸಲ್ಲಿ ನಾವು ಬಂದು ನೋಡಿದಾಗ ಹಲವಾರು ಹೆಚ್ಚು ಕಮ್ಮಿ 10 ವರ್ಷದ ಹಿಂದೆ ಪಾರ್ಟಿ ಆಫೀಸು ಫುಲ್ಲಾಯ್ತಿತ್ತು, ಮಧ್ಯದಲ್ಲಿ ಚೇರ್ಗಳು ಖಾಲಿ ಇತ್ತು. ಈ ಒಂದು ಸಂದರ್ಭದಲ್ಲಿ ಇಡೀ ತಾಲೂಕಾದ್ಯಂತ ಎಲ್ಲೇ ಹೋದ್ರು, ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮಗನ ಮದುವೆಗೆ ನಾನು ಕಾರ್ಡ್ ಕೊಡಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲ ವಿಚಾರಣೆ ಮಾಡಿದಾಗ ನಮ್ಮ JDS ನ ಹೆಸರು ಪ್ರತಿ ಹಳ್ಳಿಯಲ್ಲೂ ಕೂಗಾಡ್ತಾ ಇದೆ. ಈ ಸಾರಿ ಎಲ್ಲೇ ಹೋದ್ರೂ JDS ಗೆಲ್ಲುತ್ತೆ, ಕೃಷ್ಣನಾಯ್ಕ ಗೆಲ್ತಾರೆ, ನಾವು ಗೆಲ್ಲಿಸ್ಬೇಕು ಅನ್ನೋ ಮಾತು ಕೈನ ಕೊಡಿಸ್ಬೇಕು. ಅವರ ಆರೋಗ್ಯ ಯೋಚನೆ ಮಾಡಿ ಆರೋಗ್ಯ ಕೆಟ್ಟಿದೆ, ಅವರ ಆರೋಗ್ಯ ಸರಿಯಾಗಿದೆ, ಈಗ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋ ಮಾತು ನಮ್ಮ ತಾಲೂಕಾದ್ಯಂತ ಕೇಳ್ತಾ ಇದ್ದೀವಿ. ಹಂಗಾಗಿ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ JDS ಕಾರ್ಯಕರ್ತರುಗಳು ಹಲವಾರು, ಯಾರು ಅಣ್ಣ ಹೇಳಿದ್ರು ನಮ್ಗೆ ಯಾಕೆ ಫೋನ್ ಮಾಡ್ತಾ ಇಲ್ಲ ನೀವು ಅಂತ, ಹಲವಾರು ಜನ ಕಾರ್ಯಕರ್ತರುಗಳು ನಮ್ಗೆ ಕರೀತಾ ಇಲ್ಲ, ನಮ್ಮನ್ನ ಫೋನ್ ಮಾಡಲ್ಲ, ಪಾರ್ಟಿ ಆಫೀಸ್ಗೆ ನಮ್ಮನ್ನ ಇನ್ವೈಟ್ ಮಾಡಲ್ಲ, ಅದರಿಂದ ಬೇಜಾರಾಗಿ ಮನೆಯಲ್ಲಿರೋಂಥವ್ರು ಸುಮಾರು ಜನ ಅವರೇ. ನಾನು ಹೇಳಿದ್ದೀನಿ ನಮ್ಮ ಅಧ್ಯಕ್ಷಗೆ, 2 ತಾಲೂಕಿನ ಅಧ್ಯಕ್ಷಗಳಿಗೆ, ದಯಮಾಡಿ ಕೃಷ್ಣನಾಯ್ಕರು ಈಗ ನಮ್ಮ ಪಾರ್ಟಿ ಬಂದವ್ರೆ, ಅವರನ್ನ ನೀವು ಯಾರು ನಮ್ಮ ಪಾರ್ಟಿಯನ್ನು ಬಿಟ್ಟು ಆಚೆ ಹೋಗೋರೆ, ಅತೃಪ್ತರು ಮನೇಲವ್ರೆ, ಯಾರು ಪಾರ್ಟಿ ಆಫೀಸ್ಗೆ ಬರ್ತಾ ಇಲ್ಲ ಅಂತವ್ರ ಮನೆಗಳಿಗೆ ಹೋಗಿ ಫ್ರೀ ಆದಾಗ ಅವ್ರ ಮನೆಯಲ್ಲಿ ಒಂದು ದೊಡ್ಡ ಕಾಫಿ ಟೀನ ಕುಡಿದು ಅವ್ರನ್ನ ಪಕ್ಷಕ್ಕೆ ಬರೋಂಥ ಕೆಲಸವನ್ನು ಮಾಡಿ, ದಯಮಾಡಿ ಆ ಕೆಲಸವನ್ನು ನಾವು ಮಾಡಿದ್ರೆ ಇವತ್ತು ಏನು ಬೆಳ್ಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಆ 2028ಕ್ಕೆ ಅದೇ ಹಬ್ಬವನ್ನು ನಾವು ತಾಲೂಕಾದ್ಯಂತ ಆಚರಣೆಯನ್ನು ಮಾಡ್ಬೋದು. ಜೊತೆಗೆ ಈಗಾಗಲೇ ನಾವು ಚಿಕ್ಕಮಾದಣ್ಣ MLA ಆಗಿದ್ದಾಗ ನಮ್ಮ ನರಸಿಂಹೇಗೌಡರು, ನಮ್ಮ CV ನಾಗರಾಜಣ್ಣವರು ಅಧ್ಯಕ್ಷರಾಗಿದ್ದಾಗ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೋ. ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ಮಹಿಳೆಯರ ದಿನಾಚರಣೆ ಅಂತೇಳಿ ನಮ್ಮ ಪಾರ್ಟಿ ಆಫೀಸ್ ಮುಂದೆ ಸಾವಿರಾರು ಮಹಿಳೆಯರನ್ನ ಕರೆಸಿ ಆ ಸಾಧನೆ ಮಾಡಿದಂಥ ಮಹಿಳೆಯರಿಗೆ ಒಂದು ಸನ್ಮಾನವನ್ನು ಮಾಡಿ, ಹಲವಾರು ಎಲ್ಲ ಗ್ರಾಮದ ಮಹಿಳೆಯರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದವು. ಆ ಕಾರ್ಯಕ್ರಮ ಇತ್ತೀಚೆಗೆ ಆ ಥರದ್ದು ಯಾವುದೂ ಆಗಿಲ್ಲ. ದಯಮಾಡಿ ಮುಂದೆ MLA ಆಗಂತ ನಮ್ಮ ಕೃಷ್ಣನಾಯ್ಕ ಸಾಹೇಬ್ರಿಗೆ ಹೇಳೋದಷ್ಟೇ, ಈ ಮುಂದಿನ ದಿನಗಳಲ್ಲಿ ಮಾರ್ಚ್ ಇರಬೇಕು, ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಬರ್ತದೆ. ಆ ಕಾರ್ಯಕ್ರಮವನ್ನು ನಮ್ಮ ಪಾರ್ಟಿ ಆಫೀಸ್ ಮುಂದೆ ಭಾರಿ ದೊಡ್ಡದಾಗಿ ಆಚರಣೆಯನ್ನು ಮಾಡಿ ತಾಲೂಕಾದ್ಯಂತ ನಾವು ಹಿಂದೆ ಏನು ನಮ್ಮ ಪಾರ್ಟಿಗೆ ಮಹಿಳೆಯರು ಕರೆದ್ರೆ ಸ್ವಾಗತ ಪೂರ್ವಕವಾಗಿ ಬರ್ತಾ ಇದ್ರು, ಆ ರೀತಿಯಾಗಿ ಮಾಡಿ ಒಂದು ಆಚರಣೆಯನ್ನು ಮಾಡಬೇಕು ಅಂತ ನಮ್ಮಲ್ಲಿ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯರಲ್ಲಿ ಕೇಳ್ಕೊಳ್ತಾ, ಹಾಗೆ ಇವತ್ತು ಬೆಳ್ಳಿ ಹಬ್ಬದ ದಿವಸ ನಮ್ಮ ಒಕ್ಕಲಿಗ ಸಂಘದ ನಿರ್ದೇಶಕರಾದಂಥ ಹಾಗೂ ನೂತನವಾಗಿ ಅಧ್ಯಕ್ಷರಾದಂಥ ಶಿವರಾಜಣ್ಣರವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ.